ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಇನ್ನೂ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಭದ್ರನ್ನು ಕೊಟ್ಲೆ ಮಾತಾಡ್ತಾ ಇರ್ತಾರೆ. ಅಣ್ತಮ್ಮ, ಜಿಲೆಟೇಷನ್ ಕೃಷ್ಣನ ಪೊಲೀಸರ್ಗೆ ಒಪ್ಸ್ದಿರಾ ನಾವು ನಮ್ಮ ಸ್ಟೈಲಲ್ಲಿ ಚಾರ್ಜ್ ಮಾಡಿದರೆ ಸತ್ಯನಾದರೂ ಆಚೆ ಬಂದಿರೋದು ಅಂತ ಕೊಟ್ಲೆ ಹೇಳ್ತಾನೆ. ಹೋಗ್ಲಿ ಬಿಡ್ಲಾ, ಪೊಲೀಸರಿಗೆ ಹೇಳಿದ್ದೀನಿ, ಸರಿಯಾಗಿ ತದಕಿ ಬಾಯಿ ಬಿಡಿಸ್ರಿ ಅಂತವ. ಹಸಿ ತಾಳ್ಮೆಯಿಂದ ಇರು, ಎಲ್ಲ ಗೊತ್ತಾಗ್ತದೆ ಅಂತ ಭದ್ರ ಹೇಳ್ತಾನೆ. ಅಲ್ಲಿಗೆ ವಿದ್ಯಾ ಬರ್ತಾಳೆ. ವಿದ್ಯಾನ್ ನೋಡಿ ಭದ್ರ ಹೋಗೋದಕ್ಕಂತ ಹೋಗ್ತಾನೆ. ಗೌಡ್ರೆ 1 ನಿಮಿಷ ಅಂತಾಳೆ ವಿದ್ಯಾ. ನಿಮ್ ತವ ಮಾತಾಡ್ಬೇಕಿತ್ತು ಅಂತಾಳೆ ವಿದ್ಯಾ. ಅವಳ ತಾವ ಮಾತಾಡಕ್ಕೇನು ಇಲ್ಲ ಅಂತ ಹೇಳ ಕೊಟ್ಲೆ ಅಂತಾನೆ ಭದ್ರ. ನಾನ್ ಬಂದಿರೋದು ಚಂಪನ್ ವಿಷಯ ಮಾತಾಡಕ್ಕೆ ಅಂತ ಹೇಳಿ ಅಣ್ಣಯ್ಯ ಅಂತಾಳೆ ವಿದ್ಯಾ. ಏನೋ ಚಂಪನ್ ವಿಷಯನೇ, ಅದೇನು ಅಂತ ಹೇಳ ಕೊಟ್ಲೆ ಅಂತಾನೆ ಭದ್ರ. ಅಯ್ಯೋ, ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯ್ತು ಅಂದಂಗೆ ಈ ಗಂಡ ಹೆಂಡತಿ ಜಗಳದಲ್ಲಿ ನಾನ್ ಹೊರಗೋಗ್ತಾ ಇದ್ದೀನಿ. ಅದ್ಕೆಮ್ಮ ಅಣ್ತಮ್ಮ ನೀವು ಮಾತಾಡೋದು ಇಬ್ರಿಗೂ ಕೇಳಿಸ್ತೈತೆ ತಾನೆ, ಸುಮ್ಕೆ ಮಾತಾಡಿ ಅಂತ ಕೊಟ್ಲೆ ಹೇಳ್ತಾನೆ. ಚಂಪಂದೇನು ತಪ್ಪಿಲ್ಲ ಅಂತ ಸಾಬೀತ್ ಮಾಡಕ್ಕೆ ನಿಮ್ ಸಹಾಯ ಬೇಕು ಅಂತ ಕೇಳಿದ್ನಲ್ಲ ಅಂತ ವಿದ್ಯಾ ಹೇಳ್ತಾಳೆ. ನಾನು ಆವತ್ತು ಹೇಳಿದ್ನಲ್ಲ, ಚಂಪಂದೇನು ಇಲ್ಲ, ತಪ್ಪೇನು ಇಲ್ಲ ಅಂತ ಗೊತ್ತಾದ್ರೆ ನಾನು ಸಹಾಯ ಮಾಡ್ತೀನಿ ಅಂತ. ಹಂಗಾರೆ ಚಂಪಾ ತಪ್ಪು ಮಾಡವಳೆ ಅಂದ್ರೆ ನೀವು ನಂಬ್ತೀರಾ ಅಂತ ಕೇಳ್ತಾಳೆ ವಿದ್ಯಾ. ಮೆಸೇಜ್ ಹೋಗಿರೋದು ಚಂಪನ್ ಫೋನ್ನಿಂದ, ಅದು ಅಲ್ದೆಯ ಅವನ ಜೊತೆ ತಿರುಗಾಡೋ ಇರೋ ಫೋಟೋ ಕೂಡ ಅವೇ. ಈಗ ನನಗೆ ಯಾರನ್ನ ನಂಬಬೇಕೋ ಯಾರನ್ನ ಬಿಡಬೇಕೋ ಒಂದು ಗೊತ್ತಾಗ್ತಾ ಇಲ್ಲ ಅಂತ ಭದ್ರ ಹೇಳ್ತಾನೆ. ಅಲ್ಲ ಗೌಡ್ರೆ, ಚಂಪನ್ ಬಗ್ಗೆ ಗೊತ್ತಿರೋ ನೀವೇ ಹಿಂಗೆ ಅಂದ್ಬಿಟ್ರೆ ಹೆಂಗೆ ಹೇಳಿ ಅಂತ ವಿದ್ಯೆ ಕೇಳ್ತಾಳೆ. ನಾನು ಚಂಪಾ ತಪ್ಪು ಮಾಡವಳೆ ಅಂತ ಹೇಳ್ತಾ ಇಲ್ಲ, ಅಥವಾ ಸುಭಾಷ ತಪ್ಪು ಮಾಡೇ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಒಂದು ಗೊಂದಲ ಐತೆ. ಮೆಸೇಜನ್ನೆಲ್ಲ ಚಂಪಾ ಮಾಡಿಲ್ಲ ಅಂತ ನನಗೆ ನಂಬಿಕೆ ಬಂದರೆ ನಾನೇನು ಬೇಕಾದರೂ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಭದ್ರ ಹೊರಟೋಗ್ತಾನೆ. ಇತ್ತ ಗೌಡ್ರೆ ಅಂತ ಕೂಗ್ತಾಳೆ ವಿದ್ಯಾ. ಅದ್ಕೆಮ್ಮ ಅಣ್ತಮ್ಮ ಒಂಟ ಅಂದ್ರೆ ನಿಲ್ಲೋ ಮಾತೇ ಇಲ್ಲ ಅಂತ ಕೊಟ್ಲೆ ಹೇಳ್ತಾನೆ. ಹಿಂಗಾದ್ರೆ ಹೆಂಗೆ ಕೊಟ್ಲೆ ಅಣ್ಣಯ್ಯ ಅಂತಲೇ ವಿದ್ಯಾ. ಅಣ್ತಮ್ಮನ್ಗೆ ಚಂಪಾ ಮೆಸೇಜ್ ಮಾಡಿಲ್ಲ ಅಂತ ಒಂದು ವಿಷಯ ಸಾಕ್ಷಿ ಸಮೇತ ತೋರಿಸ್ಬಿಟ್ರೆ ಸಾಕು ಅದ್ಕೆಮ್ಮ, ಅವ್ನು ನಿಮ್ಮ ಜೊತೆ ನಿಂತ್ಕೊಂತಾನೆ ಅಂತ ಕೊಟ್ಲೆ ಹೇಳ್ತಾನೆ. ಅದು ಸಾಬೀತು ಮಾಡಬೇಕು ಅಂದರೆ ನನಗೆ ನಿಮ್ಮ ಸಹಾಯ ಬೇಕು ಅಣ್ಣಯ್ಯ ಅಂತ ವಿದ್ಯಾ ಕೇಳ್ತಾಳೆ. ಇಂಥದ್ದು ಮಾಡು ಅಂತ ಹೇಳಿ ಅದ್ಕೆಮ್ಮ ಸಾಕು ಅಂತಾನೆ ಕೊಟ್ಲೆ. ಅದು ನಿಮ್ಮ ಮಾವನ ಫೋನ್ನ ಕದ್ಕೊಬರ್ಬೇಕು ಅಂತಾಳೆ ವಿದ್ಯಾ. ಏನ್ ಹೇಳ್ತಾ ಇದೀರಾ ಅದ್ಕೆಮ್ಮ ಅಂತಾನೆ ಕೊಟ್ಲೆ. ನಮ್ ಗೌಡ್ರಿಗೆ ಸತ್ಯ ಅರ್ಥ ಮಾಡ್ಸೋದಕ್ಕೆ ಇದೊಂದೇ ದಾರಿ ಅಣ್ಣಯ್ಯ ಇರೋದು ಅಂತ ವಿದ್ಯಾ ಹೇಳ್ತಾಳೆ. ಅದೇನೋ ಸರಿ ಅದ್ಕೆಮ್ಮ, ಮಾವನ ಫೋನ್ ತಗೊಂಡು ಏನ್ ಮಾಡಿರಿ ಅಂತ ಕೊಟ್ಲೆ ಕೇಳ್ತಾನೆ. ಅದು ಅಣ್ಣಯ್ಯ ಅಂತ ಎಲ್ಲ ವಿವರವಾಗಿ ಹೇಳ್ತಾ ಇರ್ತಾಳೆ ವಿದ್ಯಾ. ಇಟ್ ಮಾಡಿದ್ರೆ ಅವ್ರಿಗೆ ಅರ್ಥ ಆತೈತೆ ಅಣ್ಣಯ್ಯ ಅಂತಾಳೆ ವಿದ್ಯಾ. ಸೂಪರ್ ಅದ್ಕೆಮ್ಮ, ಸೂಪರ್ ಪ್ಲಾನ್ ಮಾಡಿದ್ದೀರಿ. ಇವಾಗೆ ಹೋಗಿ ಮಾವನ ಫೋನ್ ಎತ್ಕೊಬರ್ತೀನಿ ಬಿಡಿ ಅಂತ ಹೇಳಿ ವಿದ್ಯಾಗೆ ಕೊಟ್ಲೆ ಮುಂದಕ್ಕೆ ಬಂದು ಯೋಚನೆ ಮಾಡ್ತಾನೆ. ಅಯ್ಯಯ್ಯೋ, ಮಾವನ ಫೋನ್ ಹೆಂಗಪ್ಪ ಎತ್ಕೊಬರೋದು ಅಂತ ತಲೆಗಿರ್ಕೊಂಡು ಕೊಟ್ಲೆ ಅನ್ಕೊಂಡು ಹೋಗ್ತಾನೆ. ಇತ್ತ ಹಾಲಲ್ಲಿ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ ಶಿವರಾಮೇಗೌಡರು. ಅಲ್ಲಿಗೆ ಮೋಹನ, ರೀ ಅಲ್ಲಿ ಮದ್ದು ಮಡಗ್ದವನ್ನ ಪೊಲೀಸರಿಗೆ ಹಿಡ್ಕೊಟ್ಟಾಗದೆ ಅಲ್ವೇ, ಮತ್ತ್ಯಾಕೆ ಚಿಂತೆ ಮಾಡ್ತಾ ಇದ್ದೀರಿ, ಅವನಿಗೇನು ಶಿಕ್ಷೆ ಆಗಬೇಕೋ ಅದು ಹಾಗೆ ಆಗ್ತೈತೆ ಅಂತ ಮೋಹನ ಹೇಳ್ತಾಳೆ. ಅವನ್ಯಾರೋ ಎಲೆಕ್ಷನ್ನಲ್ಲಿ ಬಾಜಿ ಕಟ್ಟಿ ಸೋತಿದ್ದೀನಿ ಅಂತ 1000 ಹೇಳ್ಬೋದು ಅದಕ್ಕೆ, ಆದರೆ ಒಬ್ಬ ಮಂತ್ರಿ ಭಾಗವಹಿಸಿದ್ದು ಕಾರ್ಯಕ್ರಮದಾಗೆ ವಿರೋಧ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಯಾರ್ದು ಕುಮ್ಮಕ್ಕಿಲ್ದೆ ಈಟ್ ಧೈರ್ಯವಾಗಿ ಕಾರ್ಯ ಮಾಡ್ತಾನೆ ಅಂತಂದ್ರೆ ಸಾಧ್ಯನೇ ಇಲ್ಲ ಅಂತ ಗೋವಿಂದೇಗೌಡ್ರು ಹೇಳ್ತಾರೆ. ಹೌದು ಕಣ್ಲ ಗೋವಿಂದ, ನೀನ್ ಹೇಳೋದು ಸರಿಯಾಗೈತೆ. ಇದು ಒಬ್ಬನಿಂದ ಆಗಿರೋ ಮಸ್ಲತ್ತಲ್ಲ, ಅದ್ರಿಂದ ಯಾವ್ದೋ ಕಾಣ್ದ ಕೈಗಳು ಕೆಲಸ ಮಾಡೈತೆ ಅನಿಸ್ತೈತೆ ಅಂತ ಅಜ್ಜಮ್ಮ ಹೇಳ್ತಾಳೆ. ನನ್ಗಾಕೋ ಆ ಕಾಣ್ದ ಕೈ ನಿನ್ ವಿರುದ್ಧ ನಿಂತ್ಕೊಂಡು ಠೇವಣಿ ಕಳ್ಕೊಂಡ್ನಲ್ಲ, ಆ ಬೆಟ್ಟ ಹಿಂದೆ ಅನಿಸ್ತೈತೆ ಕಣಣ್ಣ. ಅದಕ್ಕೆ ನಮ್ 4 ಜನನ್ ಕರೆಸಿ ಅವನ್ನ 4 ತದಕಿದ್ರೆ ಸತ್ಯ ಹೊರಗ್ ಬರ್ತದೆ ಅಂತ ಗೋವಿಂದೇಗೌಡ್ರು ಹೇಳ್ತಾರೆ. ಅಲ್ಲ ಕಣ್ಲ ಗೋವಿಂದ, ಅವನು ಎಲೆಕ್ಷನ್ ನಿಂತ್ಮ್ಯಾಕೆ ಅವ್ನು ಮಾಡಿರೋದು ಒಂದೊಂದಲ್ಲ, ಈಟೆಲ್ಲ ಮಾಡಿದ್ದಾನೆ ಅಂದ್ಮ್ಯಾಕೆ ಅವನ್ನ ನಾವು ಸುಮ್ಮನೆ ಬಿಡಬಾರ್ದು ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಅಷ್ಟೊತ್ತಿಗೆ ಶಿವರಾಮೇಗೌಡ್ರಿಗೆ ಫೋನ್ ಬರುತ್ತೆ. ಶಿವರಾಮೇಗೌಡ್ರು ಫೋನ್ ಎತ್ತಿ ಕೋಪದಲ್ಲಿ ಮಾತಾಡ್ತಾರೆ. ಎಂಥದ್ದು ಬೇಡ, ಸುಮ್ಮನೆ ತಲೆ ತಿನ್ಬೇಡ, ಇಡು ಫೋನ್ನ ಅಂತ. ನಮ್ದೇ 108 ಬ್ಯುಸಿ, ಅದ್ರಾಗ ಇವ್ರು ಬೇರೆ ಲೋನ್ ಬೇಕಾ ಅಂತ ತಲೆ ಬೇರೆ ತಿಂತಾರೆ. ಥೂ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಬಿಸಿ ಟೀ ಅನ್ಕೊಂಡು ಕೊಟ್ಲೆ ಟೀ ಎತ್ಕೊಬರ್ತಾನೆ. ಮಾವಯ್ಯ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ, ಅದಕ್ಕೆ ಅಂತವ ಟೀ ಮಾಡ್ಕೊ ಬಂದಿದ್ದೀನಿ, ಕುಡಿ, ಸರಿ ಹೋಯ್ತೈತೆ ಅಂತ ಟೀ ಕೊಡ್ತಾನೆ ಶಿವರಾಮೇಗೌಡ್ರಿಗೆ ಮತ್ತೆ ಭದ್ರೇಗೌಡ್ರಿಗೆ ಅಜ್ಜಮ್ಮನಿಗೆ. ಕೊಟ್ಲೆ, ಇದೇನು ಕೊಟ್ಲೆ, ಹೆಂಗಸ್ರಂಗೆ ನೀನ್ ಟೀ ತಕೊ ಬಂದಿದ್ಯಾ ಅಂತ ಮೋಹನ ಕೇಳ್ತಾಳೆ. ಅದು ಮಾವಯ್ಯ ಆಗಿರೋದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತಿದ್ರಲ್ಲ, ಅದಕ್ಕೆ ಟೀ ಕುಡ್ದು ನೆಮ್ಮದಿಯಾಗಿರ್ಲಿ ಅಂತವ ನಾನೇ ಸ್ಪೆಷಲ್ ಆಗಿ ಟೀ ರೆಡಿ ಮಾಡಿ ತಂದಿದ್ದೀನಿ, ಕುಡ್ದು ನೋಡಿ ಹೆಂಗೈತೆ ಅಂತ ಹೇಳಿ ಅಂತಾನೆ ಕೊಟ್ಲೆ. ಗೋವಿಂದ, ಆ ಬೆಟ್ಟದಯ್ಯ ನಮ್ಮ ವಿರುದ್ಧ ಎಲೆಕ್ಷನ್ ನಿಂತಿದ್ದ ಕಾರಣಕ್ಕೆ ಅವನ ಮೇಲೆ ಸಂದೇಹ ಪಡ್ತಾ ಇದ್ದೀನಿ. ಅದ್ ಬಿಟ್ರೆ ನಮಗೂ ಅವನಿಗೂ ಯಾವುದೇ ದ್ವೇಷ ಇಲ್ಲ ಕಣ್ಲ.
ನನ್ಗೆ ಯಾಕೋ ಅವನಿಗೂ ಇದಕ್ಕೂ ಸಂಬಂಧ ಇಲ್ಲ ಅನಿಸ್ತೈತೆ. ಇದ್ರಾಗೆ ಬೇರೆ ಯಾರ್ದೋ ಕೈವಾಡ ಐತೆ ಕಣ್ಲ. ಅವನ ಹೆಸ್ರು ಹೇಳ್ಕೊಂಡು ಬೇರೆ ಯಾರೋ ಇದ್ರನ್ನೆಲ್ಲ ಮಾಡ್ತಾವ್ರೆ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ. ನೀನು ಹೇಳ್ತಾ ಇರೋದು ಸರಿಯಾಗೈತೆ ಕಣ್ಣಣ್ಣ, ಯಾವುದಕ್ಕೂ ಒಂದ್ಕಿತ ವಿಚಾರಣೆ ಮಾಡಿ ನೋಡಿದ್ರೆ ಸರಿ ಹೋಯ್ತೈತೆ ಅಂತ ಗೋವಿಂದೇಗೌಡ್ರು ಹೇಳ್ತಾರೆ. ನೋಡ್ಲಾ, ಏನೇ ಮಾಡಿದ್ರೂ ನಮ್ಮ ಕಡೆಯಿಂದ ತಪ್ಪಾಗಬಾರ್ದು, ಅರ್ಥ ಆಯ್ತೆ ಅಂತ ಶಿವರಾಮೇಗೌಡ್ರು ಕೇಳ್ತಾರೆ. ಹ್ಞೂ ಸರಿ ಅಣ್ಣ, ಇದ್ರಿಂದೆ ಆ ಬೆಟ್ಟದಿಂದ ಕೈವಾಡ ಆಯ್ತೋ ಇಲ್ಲ ಬೇರೆಯವ್ರದ್ದು ಯಾರ್ದಾದ್ರೂ ಕೈವಾಡ ಆಯ್ತೋ ಅಂತ ಸರಿಯಾಗಿ ವಿಚಾರಿಸಿ ತಿಳ್ಕೊತೀನಿ ಅಂತ ಗೋವಿಂದೇಗೌಡ್ರು ಹೇಳ್ತಿರ್ತಾರೆ. ಎಲ್ಲರೂ ಯೋಚನೆ ಮಾಡ್ತಿರ್ಬೇಕಾದ್ರೆ ಇದ್ರ ಬಗ್ಗೆ ಕ್ವಾಟ್ಲೆ ಫೋನ್ ಟವಲ್ ಹಾಕಿ ಫೋನ್ನ ತಗೊಂಡೋಗ್ತಾನೆ. ಅಯ್ಯೋ, ಏನು ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ ಅಲ್ಲ. ಈ ವಿಷಯವ ಬೆಟ್ಟಯ್ಯನ್ಗೆ ಹೇಳ್ಬಿಡ್ಲಾ? ಬೇಡ ಬೇಡ, ಈ ವಿಷಯ ಏನಾದರೂ ಅವನಿಗೆ ಗೊತ್ತಾದ್ರೆ ಮುಂದೆ ಯಾವುದಾದ್ರೂ ಒಂದು ಸಂದರ್ಭದಾಗೆ ನನ್ನನ್ನು ಗಾಳವಾಗಿ ಉಪಯೋಗಿಸ್ಕೊಬಿಡ್ತಾನೆ. ನಾನೇ ಸರಿ ಮಾಡಬೇಕು ಅಂತ ಈಶ್ವರಿ ಮನಸ್ಸಿನಲ್ಲೇ ಅನ್ಕೊಂತಿರ್ತಾಳೆ. ಅಲ್ಲಿಂದ ಕ್ವಾಟ್ಲೆನೂ ಹೊರಟೋಗ್ತಾನೆ. ಇತ್ತ ವಿದ್ಯೆ ಆ ಕಡೆಯಿಂದ ಈ ಕಡೆಗೆ ತಿರುಗಾಡ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಇದೇನಿದು, ಇಟ್ಟೊತ್ತಾದ್ರೇನು ಕ್ವಾಟ್ಲೆ ಅಣ್ಣಯ್ಯ ಇನ್ನೂ ಬರ್ಲಿಲ್ವಲ್ಲ ಅನ್ಕೊಂತಿರ್ತಾಳೆ ವಿದ್ಯಾ. ಅತ್ಯಮ್ಮ ಅನ್ಕೊಂಡು ಕ್ವಾಟ್ಲೆ ಬರ್ತಾನೆ ಅಲ್ಲಿಗೆ. ಕ್ವಾಟ್ಲೆ ಅಣ್ಣಯ್ಯ, ಓದ್ ಕೆಲಸ ಏನಾಯ್ತೋ ಅಂತ ವಿದ್ಯೆ ಕೇಳ್ತಾಳೆ. ಈ ಕ್ವಾಟ್ಲೆ ಕೈ ಹಾಕಿದ್ಮೇಲೆ ಆಗದೆ ಇರೋ ಕೆಲಸನೇ ಇಲ್ಲಂತೆ, ತಗೊಳ್ಳಿ ಅಂತ ಫೋನ್ ತೆಗೆದು ಕೊಡ್ತಾನೆ ಕ್ವಾಟ್ಲೆ. ಥ್ಯಾಂಕ್ಸ್ ಅಣ್ಣಯ್ಯ ಅಂತಾಳೆ ವಿದ್ಯಾ. ಥ್ಯಾಂಕ್ಸ್ ಎಲ್ಲ ಯಾಕೆ ಅತ್ಯಮ್ಮ, ಮೊದಲು ನಿಮ್ಮ ಕೆಲಸ ಮುಗಿಸಿ ಫೋನ್ ಕೊಡಿ, ಮಾವಯ್ಯ ನೋಡೋಷ್ಟರಲ್ಲಿ ವಾಪಸ್ ಅಲ್ಲೇ ಮಡ್ಬಿಡ್ಬೇಕು ಅಂತ ಕ್ವಾಟ್ಲೆ ಹೇಳ್ತಾನೆ. ಸರಿ ಅಣ್ಣಯ್ಯ, ಮತ್ತೆ ಹೊಸ ಸಿಮ್ ಹಾಕ್ಬಿಟ್ಟು ನಿಮ್ಮ ಫೋನು ಬೇಕು ಅಂತ ಹೇಳಿದ್ನಲ್ಲ ಅಂತ ವಿದ್ಯೆ ಕೇಳ್ತಾಳೆ. ಅದು ರೆಡಿ ಐತೆ ಅತ್ಯಮ್ಮ ಅಂತ ಕ್ವಾಟ್ಲೆ ಅವನ ಫೋನನ್ನು ತಗೊಳ್ಳಿ ಅಂತ ಕೊಡ್ತಾನೆ. ಸರಿ ಅಣ್ಣಯ್ಯ, ನಮ್ಮ ಗೌಡ್ರನ್ನ ನಂಬ್ಸೋಕೆ ಏನು ಸಾಕ್ಷಿ ಬೇಕೋ ಅದನ್ನು ನಾನೇ ಸೃಷ್ಟಿ ಮಾಡ್ತೀನಿ. ಆಮೇಲೆ ಮಾವಯ್ಯನ ಫೋನು ಲಾಕ್ ಪ್ಯಾಟ್ರನ್ ಏನೋ ಅಂತ ಕೇಳ್ತಾಳೆ ವಿದ್ಯಾ. ಪ್ರೀತಿ ಮಗನ ಹೆಸರು ಮೊದಲನೇ ಅಕ್ಷರ ಅತ್ಯಮ್ಮ, ವಿ ಅಂತ ಹೊಡೀರಿ, ಓಪನ್ ಆಗ್ತದೆ ಅಂತ ಕ್ವಾಟ್ಲೆ ಹೇಳ್ತಾನೆ. ಹ್ಞೂ ಅಣ್ಣಯ್ಯ, ಓಪನ್ ಆಯಿತು ಅಂತಾಳೆ ವಿದ್ಯಾ. ಸರಿ ಅತ್ಯಮ್ಮ, ನಿಮ್ಮ ಕೆಲಸ ಮುಗಿಸಿ ನಾನು ಬರ್ತೀನಿ ಅಂತ ಅಲ್ಲಿಂದ ಕ್ವಾಟ್ಲೆ ಹೊರಟೋಗ್ತಾನೆ. ಅಲ್ಲಿಗೆ ಚಂಪಾ ಬರ್ತಾಳೆ. ವಿದ್ಯಾಕ್ಕ ಏನು ಮಾಡ್ತಾ ಇದೀಯಾ ಅನ್ಕೊಂಡು. ಚಂಪಾ, ಮುಳ್ಳಿಂದನೇ ತೆಗಿಬೇಕು, ಹಾಗೆ ತಪ್ಪಿಂದನೇ ಸರಿ ಮಾಡಬೇಕು. ಈಗ ನೀನು ಈ ವಿಶ್ವನ್ಗೆ ಫೋನ್ ಮಾಡು ಅಂತ ವಿದ್ಯೆ ಹೇಳ್ತಾಳೆ. ಮಾಡ್ಬಿಟ್ಟು ಏನು ಹೇಳಿ ಅಕ್ಕ ಅಂತ ಚಂಪಾ ಕೇಳ್ತಾಳೆ. ನಾನು ಮನೆಯಿಂದ ಚಿನ್ನ 10 ಲಕ್ಷ ದುಡ್ಡು ತಕ ಬರ್ತೀನಿ, ಎಲ್ಲಿಗೆ ಬರಬೇಕು ಅಂತ ಕೇಳು. ಆಗ ಅವನ ರೂಟಲ್ಲಿ ಹೋಗಿ ಅವನ ಜಾಂಡ ನಾವು ಹಿಡಿಬೇಕು ಅಂತ ವಿದ್ಯೆ ಹೇಳ್ತಾಳೆ. ಸರಿ ಅಕ್ಕ ಅಂತ ಹೇಳಿ ಚಂಪಾ ಫೋನ್ ಮಾಡ್ತಾಳೆ ವಿಶ್ವಗೆ. ವಿಶ್ವ ಫೋನ್ ಆನ್ ಮಾಡಿ, ಏನೋ ತಗೊಂಡಿದ್ದ ಗಡುವು ಮುಗಿ ಬಂದೈತಲ್ಲ ಅಂತ ಫೋನ್ ಮಾಡ್ದ ಅಂತ ಕೇಳ್ತಾನೆ. ಯಾಕೆ ಹಿಂಗೇನೇನೋ ಮಾತಾಡ್ತಾ ಇದ್ದೀರಾ, ಯಾವ ಗಡುವು ಅಂತ ಚಂಪಾ ಕೇಳ್ತಾಳೆ. ಸ್ಟೇಜ್ ಇಲ್ಲದೆ ನಾಟಕ ಆಡೋದನ್ನ ನಂತವ ಮಡಿಕೋಬೇಡ, ಆಟವ ನಾನು ಏಟ್ ಆಡಿದ್ದೀನೋ ಅಂತ ವಿಶ್ವ ಹೇಳ್ತಾನೆ. ಇವಾಗ ನಾನು ಏನು ಮಾಡಿದೆ ಅಂತ ಹಿಂಗೆ ವಿಚಿತ್ರವಾಗಿ ಮಾತಾಡ್ತಾ ಇದ್ದೀರಾ ಅಂತ ಚಂಪಾ ಕೇಳ್ತಾಳೆ. ನಿನ್ನ ತಪ್ಪು ಏನೂ ಇಲ್ಲ ಅಂತ ನಿರೂಪಿಸೋಕೆಯ 1 ವಾರ ಟೈಮ್ ತಗೊಂಡಿರೋದು. ತಲೆ ಮರೆಸ್ಕೊಂಡು ಓಡಾಡ್ತಿರೋ ನನ್ನನ್ನು ನಿಮ್ಮ ಮಾವನ ಮುಂದೆ ನಿಲ್ಲಿಸ್ಬೇಕು ಅಂತ ಪ್ಲಾನ್ ಮಾಡಿರೋದು. ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀಯಾ ಅಂತ ವಿಶ್ವ ಹೇಳ್ತಾನೆ. ನೋಡಿ, ನಾನು ಅಂಥ ಕೆಲಸ ಮಾಡೋದಾಗಿದ್ರೆ ಈಟ್ ದಿವಸ ಬೇಕಾಗಿರಲಿಲ್ಲ. ನೀವು ಮೊದಲನೇ ದಿನ ಫೋನ್ ಮಾಡಿದಾಗಲೇ ಕಾಲ್ ರೆಕಾರ್ಡ್ ಮಾಡಿ ಅಟ್ಟಿಲ್ ತೋರಿಸ್ತಿದ್ದೆ. ನೋಡಿ, ನಾನು ದಿಟ್ಟವಾಗ್ಲೂ ನಿಮ್ಮನ್ನು ಇಷ್ಟಪಡ್ತಾ ಇದ್ದೀವಿ, ನಿಮ್ಮ ಕೂಟೆ ಸಂತೋಷವಾಗಿ ಬದುಕಬೇಕು ಅಂತ ಆಸೆ ಪಡ್ತಾ ಇವ್ನಿ. ನನ್ನ ಮಾತು ನಂಬಿ ಅಂತ ಚಂಪಾ ಹೇಳ್ತಾಳೆ. ನಾಟಕದ ಮಾತು ಯಾವತ್ತೂ ನಂಬಿಕೆ ಹುಟ್ಟಾಕಿಲ್ಲ ಅಂತ ವಿಶ್ವ ಹೇಳ್ತಾನೆ. ಅಯ್ಯೋ, ಪ್ರೀತಿ ಇರೋ ಕಡೆ ಅನುಮಾನಕ್ಕೆ ಜಾಗ ಇರಬಾರ್ದು. ಇವಾಗ ನಾನು ನಿಮ್ಮನ್ನು ನಂಬ್ಸೋಕ್ಕೆ ಏನು ಮಾಡಬೇಕು ಹೇಳಿ. ಆಯಿತು, ನಾನಿವಾಗ ಅಟ್ಟಿಯಿಂದ ಓಡ್ ಬಂದರೆ ನೀವು ನಂಬ್ತೀರೇ? ಜೊತೆಗೆ 10 ಲಕ್ಷ ದುಡ್ಡು, ಒಡವೆ ಎಲ್ಲ ಹೇಳಿದ್ದೆಲ್ಲ ನೀವು ಜಾಗಕ್ಕೆ ತಗೊಬಂದ್ಬಿಡ್ತೀನಿ. ಆಗ್ಲಾದ್ರೂ ನಿಮ್ಗೆ ನಂಬಿಕೆ ಬರ್ತದ ಹೇಳಿ? ಇಬ್ಬರು ಎಲ್ಲಾದರೂ ದೂರ ಹೋಗಿ ನೆಮ್ಮದಿಯಾಗಿ ಬದುಕುಮ. ಮಾತಾಡಿ, ಯಾಕೇನು ಮಾತಾಡ್ತಾ ಇಲ್ಲ ಅಂತ ಚಂಪಾ ಕೇಳ್ತಾಳೆ. ಸರಿ, ಹಾಗಾದರೆ ಒಂದು ಕೆಲಸ ಮಾಡು, ಒಡವೆ ದುಡ್ಡೆಲ್ಲ ತಗೊಂಡು ನನಗೊಂದು ಫೋನ್ ಮಾಡು, ಆಮೇಲೆ ಎಲ್ಲಿಗೆ ಬರಬೇಕು ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಅಂತ ಹೇಳಿ ವಿಶ್ವ ಫೋನ್ನ ಕಟ್ ಮಾಡ್ತಾನೆ. ಹಲೋ ಅಂತ ಅಂತ ಏನಕ್ಕ ಇವನು ಒಡವೆ ದುಡ್ಡೆಲ್ಲ ತಗೊಂಡು ಫೋನ್ ಮಾಡು ಅಂತವನೆ ಅಂತ ಹೇಳ್ತಾಳೆ ಚಂಪಾ ಅವನು ಶಾನೆ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾವನೆ. ಅಂದಮ್ಯಾಕೆ ನಾವು ಶಾನೆ ಬುದ್ಧಿವಂತಿಕೆಯಲ್ಲಿ ಮೂವ್ ಆಗಬೇಕು ಅಂತ ವಿದ್ಯೆ ಹೇಳ್ತಾಳೆ. ಅಲ್ಲ ಅಕ್ಕ, ಅವನ್ನ ಹಿಡಿಯಕ್ಕೆ ಆಗ್ತದ ನಮ್ಮ ಕೈಲಿ? ಯಾಕೆ ಚಂಪಾ ಆಗೋಕ್ಕಿಲ್ಲ? ಕುತಂತ್ರದಿಂದ ಹೆಜ್ಜೆ ಹಾಕೋನ್ಗಿಂತ ಬುದ್ಧಿವಂತಿಕೆಯಿಂದ ನಡೆಯೋನ್ಗೆ ಗೆಲುವು ಸಿಗ್ತೈತೆ. ಅವೇನು ಅಂತವ ಅವನಿಗೆ ತೋರಿಸುವ ಅಂತ ವಿದ್ಯೆ ಹೇಳ್ತಾಳೆ. ಇತ್ತ ಗೌಡ್ರೆ ಅಂತ ಬಿದ್ದೋಗ್ತಾಳೆ. ಮೈ ಮೇಲೆ ಎಲ್ಲ ಫುಲ್ಲು ಗಾಯ ಆಗಿರುತ್ತೆ ವಿದ್ಯಾಗೆ. ಭದ್ರ ವಿದ್ಯೆನ ಎತ್ಕೊಂಡು, ಅಮ್ಮಿ ವಿದ್ಯೆ ಏನಾಯ್ತಮ್ಮಿ ಅಂತ ಕಿರ್ಚಿತಿರ್ತಾನೆ. ಅಮ್ಮಿ ವಿದ್ಯಾ ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಟಮ್ಮಿ, ಅಮ್ಮಿ ಕಣ್ಬಿಡಮ್ಮಿ ಅಂತ ಹೇಳ್ತಿರ್ತಾನೆ ಭದ್ರ. ಅಮ್ಮಿ ಏನೂ ಆಗಿಲ್ಲ, ಹೊಸಿ ಧೈರ್ಯವಾಗಿರಮ್ಮಿ ಅಂತಾನೆ ಭದ್ರ. ಗೌಡ್ರೆ, ನನ್ನ ಮೇಲೆ ಏಟೇ ಕೋಪ ಇದ್ರೂ ಹಿಂಗಾದ ಕೂಡಲೇ ಓಡ್ ಬಂದು ನಿಮ್ಮ ತೊಡೆನ ಮೇಲೆ ಮಲ್ಸ್ಕೊಂಡು ಪ್ರೀತಿ ತೋರಿಸ್ತಾ ಇದ್ದೀರಾ. ಈಗಲೇ ಇರಬೇಕಾದ್ರೆ ನಿಮ್ಮ ಸಂತೋಷವಾಗಿ ತೊಡೆ ಮೇಲೆ ಪ್ರಾಣ ಬಿಡ್ತೀನಿ ಅಂತ ವಿದ್ಯೆ ಹೇಳ್ತಾಳೆ. ಅನ್ನಮ್ಮಿ ಏನು ಮಾತಾಡ್ತಿದ್ದೀಯ, ಅದು ಹೆಂಗಮ್ಮಿ ನೀನು ನನ್ನ ಬಿಟ್ಟೋದೀಯ? ನೋಡು, ನೀನು ಕೂಡ 100 ವರ್ಷ ಬದುಕಬೇಕು ಅಂತ ಕನ್ಸು ಕಟ್ಕೊಂಡಿದ್ದೀನಮ್ಮಿ.
ಅಂತ ಭದ್ರ ಹೇಳ್ತಾನೆ. ನಾನು ಬದುಕಕ್ಕೆ ಬಂದಿಲ್ಲ ಗೌಡ್ರೆ, ನಾನು ಬದುಕೆ ಈಟೆ ಅನ್ನಿಸ್ತೈತೆ. ನಿಮ್ಮ ಜೊತೆ ಬಾಳೋದು ಅಂತ ಹೇಳ್ತಿರ್ತಾಳೆ ವಿದ್ಯಾ. ಅಮ್ಮಿ ಹಿಂಗೆಲ್ಲ ಮಾತಾಡ್ಬೇಡಮ್ಮಿ, ನೀನು ಹಿಂಗೆಲ್ಲ ಮಾತಾಡಿದ್ರೆ ಶಾನೆ ನೋವಾತೈತೆ ಅಂತ ಹೇಳ್ತಾನೆ ಭದ್ರ. ಏನೂ ಆಗೋಕ್ಕಿಲ್ಲ, ನಾನು ಇವನಿ ಕಣಮ್ಮಿ ನೋಡ್ರಿ ಅನ್ಕೊಂಡು ಪ್ರಾಣ ಬಿಡ್ತಾಳೆ ವಿದ್ಯಾ. ಈ ಥರ ಕಾಣಿಸ್ಕೊಂಡು ಬೆಚ್ಚಿ ಬೀಳ್ತಾನೆ ವಿದ್ಯಾ ಅನ್ಕೊಂಡು ಎದ್ದು ಕೂತ್ಕೊಂತಾನೆ ಭದ್ರ. ಇದೇನೋ ಅಲ್ಲಾಗಿರೋ ಘಟನೆ ಹಂಗೆ ಕಾಣಿಸಂಗೆ ಬೀಳ್ತಾನೆ ಆಯ್ತಲ್ಲ. ಪದೇ ಪದೇ ಇದೇ ಕನಸಿಗೆ ಬರ್ತದೆ ಅಂತಂದ್ರೆ ವಿದ್ಯನ್ಗೆ ಏನಾದರೂ ಹೆಚ್ಚು ಕಮ್ಮಿ ಆಗದ ಅಂತ ಭದ್ರ ಅನ್ಕೊಂಡು ಶೆಡ್ ಹತ್ರಕ್ಕೆ ಬರ್ತಾನೆ ವಿದ್ಯಾ ನೋಡೋದಕ್ಕಂತ. ಇತ್ತ ರೇಡಿಯೋಯಿಂದ ವಿದ್ಯಾ ಹಾಡು ಕೇಳ್ತಾ ಇರ್ತಾಳೆ. ಇದನ್ನ ತಂಗಿ ನೋಡ್ತಿರ್ತಾನೆ ಭದ್ರ. ಭದ್ರ ನೋಡ್ತಿರೋದನ್ನ ನೋಡಿ ಎದ್ದಾಚೆಗೆ ಬರ್ತಾಳೆ ವಿದ್ಯಾ. ಗೌಡ್ರೆ ಹಾಯ್ ಗೌಡ್ರೆ ಅಂತಾಳೆ ವಿದ್ಯಾ. ಯಾರಿಗೆ ಹೇಳ್ತಾ ಇದ್ಯಾ ಹಾಯ್ ಅಂತ ಹೇಳ್ತಾನೆ ಭದ್ರ. ಬಂದ್ಬಿಟ್ಟು ಕದ್ದು ನೋಡ್ತಾ ಇದ್ರಲ್ಲ ನಮ್ಮ ಗೌಡ್ರಿಗೆಯ ಅಂತ ವಿದ್ಯಾ ಹೇಳ್ತಾಳೆ. ನಾನೇನು ನಿನ್ನನ್ನು ನೋಡಕ್ ಬಂದಿಲ್ಲ, ಹಂಗೆ ಸುಮ್ಕೆ ಬಂದೆ ನಾನು ಅಂತ ಭದ್ರ ಹೇಳ್ತಾನೆ. ಹೋಗ್ಲಿ ಬಿಡಿ, ನನಗೇನೋ ಗುಡಿತಾವ ಆಯ್ತಲ್ಲ ಬ್ಲಾಸ್ಟು, ಅದರಿಂದ ನೆನೆಸ್ಕೊಂಡು ಶಾನೆ ಭಯ ಆಯಿತು. ಅದಕ್ಕೆ ನಿದ್ದೆ ಬರದೆ ಸುಮ್ಮನೆ ಕೂತಿದ್ದೆ. ಹೌದು, ನಿಮ್ಗ್ಯಾಕೆ ನಿದ್ದೆ ಬರ್ತಾ ಇಲ್ಲ? ನಾನೇನಾದ್ರೂ ಕನ್ಸಿನಲ್ಲಿ ಬರ್ತಾ ಇದ್ನ ಗೌಡ್ರೆ ಅಂತ ವಿದ್ಯೆ ಕೇಳ್ತಾಳೆ. ಅಲ್ಲ ಇವಳ ಈ ಟೋನ್ ಕರೆಕ್ಟ್ ಕೇಳ್ತಾವಳಲ್ಲ ಅಂತ ಮನಸ್ನಲ್ಲಿ ಅನ್ಕೊಂತಾನೆ ಭದ್ರ. ನೀವೇನು ಮಾತಾಡ್ತಾ ಇಲ್ಲ ಅಂದಮೇಲೆ ನನ್ನ ಬಗ್ಗೆ ಕನ್ಸ್ಕೊಂಡಿರೋದ್ದಿಟ ಅನ್ನಿ ಅಂತ ವಿದ್ಯೆ ಹೇಳ್ತಾಳೆ. ಎಂಥದ್ದು ಇಲ್ಲ, ನಿನ್ನ ಬಗ್ಗೆ ನಾನೇ ಕನ್ಸನ್ ಕಾಣೋಣ ಅಂತ ಆಸೆ ಎಲ್ಲ ಮಾಡ್ಕೋಬೇಡ ತಾಯಿ ಅಂತ ಭದ್ರ ಹೇಳ್ತಾನೆ. ಸರಿ ಬಿಡಿ ಗೌಡ್ರೆ, ನಾನು ನಂಬ್ಕೊಂಡೆ ನಗ್ತಾ ಹೇಳ್ತಾಳೆ ವಿದ್ಯಾ. ಯಾಕೆ ನಗಾಡ್ತಾ ಇದೀಯಾ? ನಾನು ಹೇಳಿದ್ದು ಸತ್ಯನೇಯ ಅಂತ ಭದ್ರ ಹೇಳ್ತಾನೆ. ಆಯ್ತು ಬಿಡಿ ಗೌಡ್ರೆ, ಒಳ್ಳೆ ಕನಸೋ ಕೆಟ್ಟ ಕನಸೋ ನೀವು ಇಷ್ಟೊಂದು ಎದ್ರುಕೊಂಡಿದ್ದೀರಾ ಅಂತಂದರೆ ಅದು ಕೆಟ್ಟ ಕನಸೇ ಆಗಿರುತ್ತೆ ಬಿಡಿ. ಏನೋ ನಾನು ನಿಮ್ಮ ಕನಸಿನಲ್ಲಿ ಸತ್ತೋಗಿದ್ನೇ ಅಂತ ವಿದ್ಯೆ ಕೇಳ್ತಾಳೆ. ಅಯ್ಯೋ ದೇವ್ರೆ, ಕಂಡಂಗೆ ಹೇಳ್ತಾವಳಲ್ಲಪ್ಪ, ಅದೆಂಗೆ ಸಾಧ್ಯ ಅಂತ ಮನಸ್ಸಿನಲ್ಲಿ ಅನ್ಕೊತಿರ್ತಾನೆ ಭದ್ರ. ಭಯ ಪಡಬೇಡಿ ಗೌಡ್ರೆ, ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗೋಕ್ಕಿಲ್ಲ. ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳನ್ನೂ ನೋಡಿ ಎಲ್ರೂ ನೋಡಿ ಜೊತೆಲೇ ಹೋಗುಮ ಅಂತೆ ಬಿಡಿ ಗೌಡ್ರೆ. ಈ ಜನ್ಮ ಅಲ್ಲ, ಇನ್ನು 7 ಜನ್ಮದಲ್ಲಿ ನಾನೇ ನಿಮ್ಮ ಹೆಂಡ್ರು, ನಿಮ್ಗೆ ಹಿಂಗೆ ಕಾಟ ಕೊಡ್ತಾನೆ ಇರ್ತೀನಿ, ನಿಮ್ಮನ್ನು ಪ್ರೀತಿ ಮಾಡ್ತಾನೆ ಇರ್ತೀನಿ. ಆಮೇಲೆ ಇನ್ನೊಂದು ವಿಷಯ ಗೊತ್ತೇ ನಿಮಗೆ ಅಂತ ಕೇಳ್ತಾಳೆ ವಿದ್ಯಾ. ಏನೋ ಅಂತ ಭದ್ರ ಕೇಳ್ತಾನೆ. ಕನ್ಸಲ್ಲಿ ಏನು ಕಾಣ್ತೀವೋ ಅದೆಲ್ಲ ಉಲ್ಟಾ ಆಯ್ತೈತಂತೆ. ಅವ್ರನ್ನ ಕನ್ಸಲ್ಲಿ ಸತ್ತಿರ ಹಾಕೊಂಡ್ರೆ ಅವ್ರ ಗಾಯ ಜಾಸ್ತಿ ಆತೈತೆ ಬಿಡಿ ಅಂತ ವಿದ್ಯೆ ಹೇಳ್ತಾಳೆ. ಸುಮ್ಕೆ ಬಂದು ಇವಳ ಕೈಗೆ ಸಿಕ್ಕಿ ಬಿದ್ನಲ್ಲಪ್ಪ ಅಂತ ಭದ್ರ ಮನಸ್ಸಲ್ಲಿ ಅನ್ಕೊಂತಿರ್ತಾನೆ. ಏನ್ ಗೌಡ್ರೆ, ನನ್ಗೇನೋ ಆಗದೆ ಅಂತ ಕನ್ಸು ಬಿದ್ರೆ ಸುಮ್ನೆ ಓಡ್ ಬಂದ್ಬಿಟ್ಟಿದ್ದೀರಾ? ಥ್ಯಾಂಕ್ಸ್ ಗೌಡ್ರೆ, ನನ್ಗೇನೋ ಆಗಿಲ್ಲ ಗೌಡ್ರೆ, ನೀವು ಹೋಗಿ ನೆಮ್ಮದಿಯಾಗಿ ಮಲ್ಕೊಳ್ರಿ ಅಂತ ಹೇಳ್ತಾಳೆ ವಿದ್ಯಾ ಮಕನೇ ನೋಡ್ತಿರ್ತಾನೆ ಭದ್ರ. ಈ ಜನ್ಮ ಅಲ್ಲ, ಇನ್ನು 7 ಜನ್ಮಕ್ಕೂ ನಾನೇ ನಿನ್ನಮ್ಮಿ, ನೀವೇ ನಮ್ಮ ಗೌಡ್ರು ಅಂತ ಹೇಳ್ತಾಳೆ ವಿದ್ಯಾ ಮಕನೇ ನೋಡ್ತಿರ್ತಾನೆ ಭದ್ರ. ಫಿಕ್ಸ್ ಆಗ್ಬಿಡ್ರಿ ಗೌಡ್ರೆ ಅಂತಾಳೆ ವಿದ್ಯಾ. ಒಳ್ಳೆ ಕರ್ಮ ನಾನಿಲ್ಲಿ ಬಂದನಲ್ಲ ಅಂತ ಅಂದ್ಬಿಟ್ಟು ಹೊರಟೋಗ್ತಾನೆ ಭದ್ರ ಅಲ್ಲಿಂದ. ಭದ್ರ ಬಂದು ಮಂಚದ ಮೇಲೆ ಕುತ್ಕೊತಾನೆ. ಗೌಡ್ರೆ, ನನಗೇನೂ ಆಗಿಲ್ಲ, ಚಿಂತೆ ಮಾಡಬೇಡಿ, ನನ್ನ ಕಾಪಾಡಿದ್ಯಾರು ಹೇಳಿ? ನೀವೇ ತಾನೆ, ಮತ್ತೆ ಯಾಕೆ ಭಯ ಪಡ್ತಾ ಇದ್ದೀರಾ ಅಂತ ವಿದ್ಯೆ ಹೇಳ್ತಾಳೆ. ನಿನ್ನ ಯಾರೇ ಬರಕ್ಕೆ ಹೇಳಿದ್ದು, ಎದ್ದೋಗ ಆಚೆಗೆ ಅಂತ ಭದ್ರ ಗದರ್ತಾನೆ. ಆ ಕಡೆ ಮಾಯಾಗಿ ಈ ಕಡೆ ವಿದ್ಯೆ ಕಾಣಿಸ್ಕೊತಾಳೆ. ಗೌಡ್ರೆ, ನಾನು ಇತ್ತಾಗಿದ್ದೀನಿ, ಅತ್ತಾಗೇನು ನೋಡ್ತಾ ಇದ್ದೀರಾ? ನೋಡಿ ಗೌಡ್ರೆ, ನಿಮ್ಮ ಪ್ರೀತಿ ನಮಗೆ ಶ್ರೀರಕ್ಷೆ ಥರ ಕಾವಲಾಗಿರ್ಬೇಕಾದ್ರೆ ನನ್ಗೇನಾಗ್ತದೆ ಹೇಳಿ ಅಂತ ವಿದ್ಯೆ ಹೇಳ್ತಾಳೆ. ನೋಡು, ಸುಮ್ಕೆ ಹೊಂಟೋಗೋ, ನಿನ್ಗೆ ತಾನೇ ಹೇಳ್ತಿರೋದು ಅಂತ ಭದ್ರ ಹೇಳ್ತಾನೆ. ಗೌಡ್ರೆ ಅನ್ನೋ ಅಂತ ಸುತ್ತನ್ನು ಕೇಳಿಸ್ತಾ ಇರ್ತೈತೆ ವಿದ್ಯಾ ಕೂಗೋ. ಯಪ್ಪ, ಎಲ್ಲ ಕಡೆ ಇವಳೆ ಕಾಣ್ತಾವಳಲ್ಲಪ್ಪ ಅಂತ ಅಂದ್ಬಿಟ್ಟು ತಲೆ ಹಿಡ್ಕೊಂಡು ಉಳ್ಕೊಂತಾನೆ ಭದ್ರ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಯಾರಿನ್ನೂ ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.